ಭೂಮಿ, ನಾನು ಕೆಲ ದಿನಗಳ ಮಟ್ಟಿಗೆ ಫಾರಿನ್ಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ. ಇಷ್ಟೇ ದಿನ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ರಾತ್ರಿ ಮಲಗುವ ತಯಾರಿಯಲ್ಲಿದ್ದ ಭೂಮಿ ಜೊತೆ ಹೇಳಿದ ಮಹಿತ್. ಅವಳೇನು ಹೇಳದೆ ಕಣ್ಮುಚ್ಚಿ ಮಲಗಿದಳು. ಮಗುನ ಕರ್ಕೊಂಡೋಗೋಕ್ಕೆ ಆಗಲ್ಲ, ಹಾಗಾಗಿ ನಾನು ಬರುವವರೆಗೂ ಮಗುನ ನೋಡ್ಕೋತೀಯಾ? ಕೇಳಿದಾಗ ಕೆರಳಿದಳು ಭೂಮಿ. ನೀವು ನನ್ನ ಕೊಂಡ್ಕೊಂಡಿದ್ದೆ ಅದಕ್ಕೆ ಅಲ್ವಾ? ಮೊನ್ನೆನೇ ಹೇಳಿದ್ದೀನಿ, ನೀವೇನೇ ಕೆಲಸ ಹೇಳಿದ್ರೂ ಮಾಡ್ತೀನಿ ಅಂತ. ಮಲಗಿದ್ದಲ್ಲಿಂದಲೇ ಹೇಳಿದಳು. ಈಗಲೂ ಹೇಳ್ತಾ ಇದ್ದೀನಿ ಭೂಮಿ, ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳಿಸ್ಕೊ. ನಿಂಗೆ ಎಲ್ಲ ವಿಷಯನೂ ಹೇಳ್ತೀನಿ. ಮಹಿತ್ ಹೇಳಿದಾಗ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಅವಳು ಕೇಳಲು ಆಸಕ್ತಿ ತೋರಿಸದೇ ಇದ್ದುದರಿಂದ ಹೇಳಲು ಅವನು ಕೂಡ ತಯಾರಿರಲಿಲ್ಲ. ಅವನು ಮಗುವಿನ ಇನ್ನೊಂದು ಭಾಗದಲ್ಲಿ ಮಲಗಿ ಕಣ್ಣು ಮುಚ್ಚಿದ. ಇತ್ತ ಪ್ರೀತಿ, ಪ್ರೀತಿ ಬಾ ಇಲ್ಲಿ. ಭೂಮಿ ರೂಮಲ್ಲಿ ಸಿಕ್ಕ ಅವಳ ಬ್ಯಾಂಕ್ ಬುಕ್ ತೆರೆದು ನೋಡಿ ಪ್ರೀತಿನ ಕೂಗಿದ ಸತೀಶ್. ಏನಾಯ್ತು ನಿಮಗೆ? ಯಾಕಾಗಿ ಕೂಗಿದ್ದು? ಅವನಿದ್ದಲ್ಲಿ ಹೋಗಿ ಕೇಳಿದಳು ಪ್ರೀತಿ. ನೋಡಿಲ್ಲಿ, ನಿನ್ನ ತಂಗಿ ಅಕೌಂಟ್ನಲ್ಲಿ ಇಷ್ಟೊಂದು ದುಡ್ಡು ಹೇಗೆ ಬಂತು? ಇಷ್ಟು ದುಡ್ಡು ಅವಳಿಗೆ ಯಾರು ಕೊಟ್ಟರು? ಇಷ್ಟು ದುಡ್ಡು ಇಟ್ಕೊಂಡು ದುಡ್ಡಿಲ್ಲ ಅಂತ ನಮ್ಮಲ್ಲಿ ನಾಟಕ ಮಾಡೋ ಅವಶ್ಯಕತೆ ಏನಿತ್ತು? ಕೇಳಿದ ಸತೀಶ್ ಭೂಮಿ ಮೇಲೆ ಕೋಪಗೊಂಡಿದ್ದ. ನನಗೆ ಗೊತ್ತು, ನೀವು ಅವಳಲ್ಲೇ ಕೇಳಿ, ಹೇಳಿದಳು ಪ್ರೀತಿ. ಹೋಗಿ ಹೋಗಿ ನಿನ್ನನ್ನು ಕೇಳ್ತಾ ಇದ್ದೀನಲ್ಲ ದಡ್ಡಿನ ತಂದು. ಹೋಗೋಗಿ ಮುಸ್ರೆ ಪಾತ್ರೆ ಇದ್ರೆ ತಿಕ್ಕೋಗು, ನೀನು ಅದಕ್ಕೇನೆ ಲಾಯಕ್ಕು. ಸತೀಶ್ ಹೇಳಿದಾಗ ಬೇಸರದಿಂದ ಅಲ್ಲಿಂದ ಹೊರ ನಡೆದಳು ಪ್ರೀತಿ. ಲಕ್ಷ ಲಕ್ಷ ದುಡ್ಡಿಡ್ಕೊಂಡು ನನ್ನಲ್ಲೇ ಆಟ ಆಡ್ತೀಯಾ? ಮಾಡ್ತೀನಿರು ನಿಂಗೆ. ಇಷ್ಟಕ್ಕೂ ಇಷ್ಟೊಂದು ದುಡ್ಡು ನಿಂಗೆ ಎಲ್ಲಿಂದ ಬಂತು? ತಿಳ್ಕೊತೀನಿ, ಎಲ್ಲವನ್ನೂ ತಿಳ್ಕೊತೀನಿ. ನಿನ್ನ ಗಂಡ ನನ್ನ ಮೇಲೇ ಕೈ ಮಾಡ್ತಾನೆ, ಅವನಿಗೆಷ್ಟು ಧೈರ್ಯ? ಇಳಿಸ್ತೀನಿ, ಎಲ್ಲವನ್ನೂ ಇಳಿಸ್ತೀನಿ. ಬ್ಯಾಂಕ್ ಬುಕ್ ಅವನ ರೂಮ್ನಲ್ಲಿಟ್ಟು ಹೊರ ನಡೆದ ಸತೀಶ್. ಭೂಮಿ, ನಾಳೆ ನಾನು ಮೋಕ್ಷ ಹೊರಡ್ತಾ ಇದ್ದೀವಿ. ಮಗು ಮತ್ತೆ ಮಹಿತ್ನ ನೀನು ಚೆನ್ನಾಗಿ ನೋಡ್ಕೋತೀಯಾ ಅಂತ ನಾವೆಲ್ಲ ನಂಬಿದ್ದೀವಿ. ಮಮತಾ ಹೇಳಿದಾಗ ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಅತ್ತಿಗೆ, ಹೇಳಿದಳು ಭೂಮಿ. ಅಮ್ಮ, ನಾನು ಕೂಡ 4 ದಿನ ಬಿಟ್ಟು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಮುಖ್ಯವಾದ ಕೆಲಸ ಬಾಕಿ ಇದೆ, ಹಾಗಾಗಿ ಎಲ್ಲರ ಜೊತೆ ಕೂತು ಮಾತನಾಡುತ್ತಿರುವಾಗ ಹೇಳಿದ ಮಹಿತ್. ಹೋಗ್ಲೇಬೇಕಾ ಮಹಿ? ಎಷ್ಟು ದಿನದಲ್ಲಿ ವಾಪಸ್ ಬರ್ತೀಯಾ? ಭೂಮಿಯ ಮುಖ ನೋಡುತ್ತಾ ಮಹಿತ್ನ ಕೇಳಿದರು ಜಯಲಕ್ಷ್ಮಿ. ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ ಅಮ್ಮ, ವಾರನೂ ಆಗಬಹುದು, ತಿಂಗಳು ಆಗಬಹುದು. ಅವನು ಭೂಮಿಯ ಕಡೆಗೊಮ್ಮೆ ನೋಡಿ ಜಯಲಕ್ಷ್ಮಿಯವರಿಗೆ ಉತ್ತರಿಸಿದ. ಹೌದಾ? ಒಂದು ಕೆಲಸ ಮಾಡು ಮಹಿ, ನಿನ್ನ ಜೊತೆ ಭೂಮಿನೂ ಪಾಪುನೂ ಕರ್ಕೊಂಡು ಹೋಗು, ಹೇಳಿದರು ಜಯಲಕ್ಷ್ಮಿ. ಈ ಸಲ ಆಗೋದಿಲ್ಲ ಅಮ್ಮ, ಇನ್ನೂ ಅವರಿಬ್ಬರ ವೀಸಾಗೆ ಅಪ್ಲೈ ಮಾಡಿ ಎಲ್ಲ ಆಗುವಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಈ ಸಲ ನಾನೊಬ್ಬನೇ ಹೋಗಿ ಬರ್ತೀನಿ, ಹೇಳಿದ. ಭೂಮಿ ಮುಖ ಮಂಕಾಗಿದ್ದನ್ನು ಜಯಲಕ್ಷ್ಮಿಯವರು ಗಮನಿಸಿದರು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಆದಷ್ಟು ಬೇಗ ಬರೋದಿಕ್ಕೆ ಪ್ರಯತ್ನ ಮಾಡು, ಹೇಳಿದಾಗ ತಲೆ ಆಡಿಸಿ ಅಲ್ಲಿಂದೆದ್ದು ಹೋದ ಮಹಿತ್. ಮಮತಾ ಮೋಕ್ಷ ಅವರವರ ಕುಟುಂಬದ ಜೊತೆ ಹೊರಟು ಹೋದ 2 ದಿನದ ನಂತರ ಮಹಿತ್ ಕೂಡ ಹೊರಡಲು ಬಟ್ಟೆ ಪ್ಯಾಕ್ ಮಾಡಿಕೊಳ್ಳತೊಡಗಿದ. ಮಗು ಹಿಡಿದು ಕೋಣೆಯಲ್ಲಿಯೇ ಕೂತಿದ್ದ ಭೂಮಿ ಮಹಿತ್ ಜೊತೆ ಮಾತಾಡದೆ ಹೋದರೂ ಅವನು ಹೋಗುತ್ತಿರುವುದು ಅವಳಿಗೂ ಬೇಸರವಾಗಿತ್ತು. ಕೆಲವು ವಿಚಾರಗಳನ್ನು ನೀನು ತಿಳ್ಕೊಳ್ಳೋಕ್ಕೆ ಇನ್ನೂ ಸಮಯ ಕೂಡ ಬಂದಿಲ್ಲ ಭೂಮಿ. ಮತ್ತೆ ನಿಂಗೆ ನಾನು ಹೇಳುವ ಯಾವ ವಿಷಯದ ಮೇಲೂ ಆಸಕ್ತಿ ಇಲ್ಲ ಅನಿಸುತ್ತೆ ಅಲ್ವಾ? ಕೆಲವೊಂದು ವಿಚಾರಗಳನ್ನು, ಭಾವನೆಗಳನ್ನು ಹೇಳ್ಬೇಕು ಅಂತ ಅನಿಸಿದಾಗಲೇ ಹೇಳ್ಬಿಡಬೇಕು. ಯಾರಿಗೆ ಗೊತ್ತು, ಮತ್ತೆ ಇನ್ನೊಮ್ಮೆ ಹೇಳ್ಬೇಕು ಅನಿಸಿದ್ರೂ ಹೇಳೋಕೆ ಅವಕಾಶ ಸಿಗುತ್ತೋ ಇಲ್ವೋ? ಮಹಿತ್ ಹೇಳಿದಾಗ ಅವಳು ಏನೂ ಕೂಡ ಪ್ರತಿಕ್ರಿಯಿಸಲಿಲ್ಲ. ನಾನು ಹೋಗಿ ಬಂದಮೇಲೆ ಎಲ್ಲವನ್ನೂ ಹೇಳ್ತೀನಿ ಭೂಮಿ, ಹಾಗೆ ಹೇಳಿದವ ಪ್ಯಾಕಿಂಗ್ ಮುಗಿಸಿ ಅವಳ ಪಕ್ಕ ಹೋಗಿ ಕೂತ. ಏನು ಗೊತ್ತಾ, ನಿಂಗೆ ನನ್ನಿಂದ ಯಾವ ದ್ರೋಹವೂ ಆಗಿಲ್ಲ. ನಿನ್ನಿಂದ ನನಗಾಗಿರೋ ಉಪಕಾರಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಭೂಮಿ. ಏನು ಉಪಕಾರ ಅಂತೆಲ್ಲ ನೀನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡ. ಬಂದಮೇಲೆ ನಾನೇ ನಿಂಗೆ ಎಲ್ಲವನ್ನೂ ಹೇಳ್ತೀನಿ. ನಾನು ನಿನ್ನ ಋಣದಲ್ಲಿದ್ದೀನಿ. ಬೇಕಂತ ನಿಂಗೆ ನೋವಾಗೋ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ನಾನು ಬರೋವರೆಗೂ ನನ್ನ ಮಗಳನ್ನು, ಅಲ್ಲ ನಿನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀಯಾ ಅಲ್ವಾ? ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಕೇಳಿದಾಗ ತಲೆ ಆಡಿಸಿದಳು. ಮರುದಿನ ಮಹಿತ್ ಹೊರಟು ನಿಂತಾಗ ಭೂಮಿಯ ಕಂಗಳು ತುಂಬಿತ್ತು. ಅವಳಿಗೆ ಸಮಾಧಾನ ಮಾಡಿ ಮಗಳನ್ನು ಮುದ್ದಾಡಿ
ಮನೆಯವರೆಲ್ಲರಿಗೂ ಹೇಳಿ ಏರ್ಪೋರ್ಟ್ ಕಡೆ ಹೊರಟ ಮಹಿತ್ ಹೋದ ಮರುದಿನ ಭೂಮಿನ ಹುಡುಕಿಕೊಂಡು ಅವಳ ಮನೆಗೆ ಬಂದಿದ್ದ ಸತೀಶ್. ಅದು ಭೂಮಿ ಜೊತೆ ತುಂಬ ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಅದಕ್ಕೆ ಹುಡುಕಿಕೊಂಡು ಇಲ್ಲಿವರೆಗೂ ಬಂದೆ, ಜಯಲಕ್ಷ್ಮಿಯವರ ಜೊತೆ ಹೇಳಿದ. ಅಯ್ಯೋ, ಅದಕ್ಕೇನಂತೆ, ಮಾತಾಡಿ, ಕರ್ಕೊಂಡೋಗು ಭೂಮಿ, ಜಯಲಕ್ಷ್ಮಿಯವರು ಹೇಳಿದಾಗ ರೂಮ್ಗೆ ಕರೆದೊಯ್ಯದೆ ಮನೆ ಹೊರಗಡೆ ಗಾರ್ಡನ್ಗೆ ಕರೆದೊಯ್ದಳು ಭೂಮಿ. ಸೊಸೆಯ ನಡೆಗೆ ಮನದಲ್ಲೇ ಶ್ಲಾಘಿಸಿದರು ಜಯಲಕ್ಷ್ಮಿ. ನಿನ್ ಗಂಡ ಎಲ್ಲಿ ಕಾಣಿಸ್ತಾ ಇಲ್ಲ ಕೇಳಿದ ಸತೀಶ್. ಅವರು ನಿನ್ನೆ ಫಾರಿನ್ಗೆ ಹೋದ್ರು ಬಾವ, ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದಳು. ಒಳ್ಳೇದೇ ಆಯಿತು ಅವನಿಲ್ಲದೆ ಇರೋದು. ನಾನು ಯಾಕೆ ಬಂದೆ ಅಂದರೆ, ಕೆಲವೊಂದು ವಿಚಾರಗಳನ್ನು ಫೋನ್ನಲ್ಲಿ ಕೇಳೋದಕ್ಕಿಂತ ನೇರವಾಗಿ ಮಾತಾಡೋದು ಸರಿ ಅನ್ನಿಸ್ತು, ಅದಕ್ಕೆ ಬಂದೆ. ನೀನು ಕೂಡ ಏನನ್ನೂ ಮುಚ್ಚಿಡದೆ ಸತ್ಯ ಹೇಳಿದರೆ ಒಳ್ಳೇದು, ತುಸು ಜೋರಾಗಿಯೇ ಹೇಳಿದ. ಅದೇನು ಕೇಳಿ ಬಾವ, ನನಗೆ ಗೊತ್ತಿದ್ರೆ ನಿಜಾನೇ ಹೇಳ್ತೀನಿ ಹೇಳಿದಳು. ಇದು ನಿನ್ನದೇ ಬ್ಯಾಂಕ್ ಬುಕ್ ಅಲ್ವಾ? ಅವಳ ಬ್ಯಾಂಕ್ ಬುಕ್ ತೆರೆದು ಅವಳ ಮುಂದೆ ಹಿಡಿದು ಕೇಳಿದ. ಹೌದು, ಇದು ನಂದೇ. ಪುಸ್ತಕದಲ್ಲಿದ್ದ ಅವಳ ಹೆಸರು ನೋಡಿ ಹೇಳಿದಳು. ಇದು ನಿಂದು ಅಂದಮೇಲೆ ಇದರಲ್ಲಿ ಇಷ್ಟು ದುಡ್ಡು ಎಲ್ಲಿಂದ ಬಂತು? ಇಷ್ಟು ದುಡ್ಡು ಯಾರು ಕೊಟ್ರು ನಿಂಗೆ? ಸತೀಶ್ ಪ್ರಶ್ನೆಗೆ ಭೂಮಿಯ ಗಂಟಲು ಒಣಗಿತ್ತು. ಅದು ಬಾವ, ಅದು ನಂದಲ್ಲ ದುಡ್ಡು. ತೋಚಿದ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ನೋಡಿದಳು. ನಾನು ಆಗ್ಲೇ ಹೇಳ್ದೆ ಭೂಮಿ, ಸುಳ್ಳು ಹೇಳ್ಬೇಡ. ಸತೀಶ್ ಗದರಿ ಕೇಳಿದಾಗ ಭೂಮಿ ತಬ್ಬಿಬ್ಬಾದಳು. ಹೇಳು, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಅತ್ತೆ ಆಕ್ಸಿಡೆಂಟ್ನಲ್ಲಿ ಸತ್ತಾಗ ಸಿಕ್ಕ ದುಡ್ಡಲ್ವಾ ಇದು? ಇಷ್ಟೊಂದು ದುಡ್ಡನ್ನು ಒಬ್ಳೆ ನುಂಗೋ ಪ್ಲಾನಾ ನಿಂದು? ಇಷ್ಟು ದುಡ್ಡು ಇಟ್ಕೊಂಡು ಇಲ್ಲ ಅಂತ ನನ್ನಲ್ಲೇ ನಾಟಕ ಮಾಡ್ತೀಯಾ? ಪ್ರೀತಿ ನಿನ್ನ ಸ್ವಂತ ಅಕ್ಕ, ಅಮ್ಮನ ದುಡ್ಡಲ್ಲಿ ಅವಳಿಗೆ ಪಾಲಿಲ್ವಾ? ಅವಳಿಗೂ ಸ್ವಲ್ಪ ಕೊಡೋಣ ಅಂತ ನಿಂಗೆ ಅನ್ನಿಸ್ಲಿಲ್ವಾ? ಮನೇಲಿ ಅಷ್ಟು ಕಷ್ಟ ಇರುವಾಗ ಕೂಡ ₹1 ಕೊಡೋಣ ಅಂತ ಕೊಟ್ಯಾ ನೀನು? ಛೀ, ನೀನು ಇಂಥವಳು ಅಂತ ನಂಗೆ ಗೊತ್ತಿರಲಿಲ್ಲ. ಸತೀಶ್ ಬೈಯುತ್ತಿರುವಾಗ ಭೂಮಿಯ ಕಣ್ಣೀರ ಕಟ್ಟೆ ಒಡೆಯಿತು.